ನನಗೆಲ್ಲೋ ಒಂದು ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡೌಟ್ ಪಡ್ತೀನಿ ನಾನು. ಆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಮಾಡಿಸಿದ ಯೋಗೀಶ್ ಗೌಡ ಮರ್ಡರ್ ಕೇಸ್ನಲ್ಲಾಗಿತ್ತಲ್ಲ, ಹಾಗಾಗಿದ್ರೂ ಆಶ್ಚರ್ಯ ನನಗೇನಿಲ್ಲ. ಈ ಕೇಸ್ನಲ್ಲಿ ಆ ಥರ ಆಗಿದ್ರೂ ನನಗೇನು ಆಶ್ಚರ್ಯ ಇಲ್ಲ, ನಂಬಿಕೆಯೂ ಇಲ್ಲ ಇದು ತನಿಖೆ ಆಗುತ್ತೆ ಅಂತ. ಕೊಲೆಯಾದ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಕೊಟ್ಟಿರುವ ಕಂಪ್ಲೇಂಟಿನ ಆಧಾರದ ಮೇಲೆ 5 ಜನರ ಹೆಸರು ಹಾಕಿದ್ದಾರೆ. ಆ ವಿಜಯಲಕ್ಷ್ಮಿ ಅವರು ನೋಡಿದ್ರೆ ಅವ್ರ ತಾಯಿ ನಾನು ಯಾರ್ದು ಹೆಸರೇ ಹೇಳಿಲ್ಲ ಅಂದ್ಬಿಟ್ರು. ನನ್ನ ಮಗನ ಹಂತಕರನ್ನು ಹುಡುಕಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ ಅಂತ ಅಷ್ಟೇ ಹೇಳಿದ್ದೀನಿ, ಇವು ಹೆಸರೆಲ್ಲ ಪೊಲೀಸರೇ ಹಾಕ್ಕೊಂಡಿರೋದು ಅಂದ್ಬಿಡ್ಬೇಕಾ? ಹೆಸರು ಬಂದಿರೋದು BJP ಶಾಸಕರದ್ದಲ್ಲಿ, BJPಯವ್ರಿಗೆ ಅದೇ ಅಸ್ತ್ರ ಆಗಿ ಸಿಕ್ಕಿದೆ. ಈಗ ಮನೆಯವರು ಕೊಡದೇ ಇದ್ದರೂ ಅವ್ರ ಹೆಸರಿನಲ್ಲಿ ಬೇಕಾದವ್ರ ಹೆಸರುಗಳನ್ನು ಸೇರಿಸ್ಕೊಂಡಿದ್ದಾರೆ ಅಂತ. ಅವ್ರ ತಾಯಿ ಹೇಳೋದು, ನನ್ನ ಮಗನ ಪ್ರಾಣಕ್ಕೆ ಅಪಾಯ ಇತ್ತು ಅಂತ ಗೊತ್ತು ನನಗೆ, ನಾನು ಆತಂಕದಲ್ಲೇ ಇದ್ವಿ, ನಾ ಮೇಲ್ಗಡೆ ಬಟ್ಟೆ ಒಣಗ್ತಿದ್ರು ಏನೋ ಮಾಡ್ತಿದ್ರು, ಕೆಳಗಡೆ ಶಬ್ದ ಆಯಿತು ಅಂತ ನೋಡಿದ್ರೆ ನನ್ನ ಮಗ ಕೆಳಗಡೆ ಮರ್ಡರ್ ಆಗಿ ಬಿದ್ದಿದ್ದ, ಓಡ್ ಬಂದೆ ನಾನು ಅಂತ. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್, ಯಾರ ಹೆಸರು ಕೊಟ್ಟಿಲ್ಲ, ಏನು ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾರ ಹೆಸರು ಕೇಳೋ, ಯಾವುದು ಯಾರ ಬಗ್ಗೆನೂ ನಾನು ಕಂಪ್ಲೇಂಟ್ ಮಾಡಿಲ್ಲ. ನಮ್ಮ ಮಗನಿಗೆ ಈ ಥರ ಆಗಿರೋಕ್ಕೆ ಖಂಡಿತ ಅವನಿಗೆ ಒಂದು ನ್ಯಾಯ ಬೇಕು. ಕೋಪದಲ್ಲಿ ಹೋಗ್ತಾನೆ ಅಂತ ನಾನು ಬಾಲ್ಕನಿಂದ ನೋಡ್ತಾ ಇದ್ದೆ, ಏನೋ ಒಂಥರ ಕಿರ್ಚಾಡೋ ಸೌಂಡ್ ಬಂತು. ಕೀ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಮಗನ ಅವ್ನು ಡ್ರೈವ್ನ ಹೊಡೆದ್ಬಿಟ್ಟ, ಇವ್ನು ಯಾಕಪ್ಪ ಅವನ್ನ ಓಡೋಕೆ ಹೋಗ್ಬೇಕು ಅನ್ಕೊಂಡು ಎಲ್ಲಾನು ಬಿಸಿ ನೋಡ್ಬಿಟ್ರೆ ನಮ್ಮ ಮಗ ಹಿಂಗೆ ಮಲಗಿದಾನೆ ಸರ್. ಅವ್ರಿಗೆಲ್ಲ ಎಷ್ಟೊಂದು ಕೊಡೋರಾದ್ರೆ ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಹಾಕೊಂಡು ಸರ್. ನನ್ನ ಮಗನಿಗೆ ಈ ಕೊಡೂರಾಗ ಮಾಡಿದಾರಲ್ಲ, ನಮ್ಮ ಮಗನಿಗೆ ನ್ಯಾಯ ಸಿಕ್ಲೇಬೇಕು ಸರ್. ಈ ಹೇಳಿಕೆನೆ, ನಾನು ಯಾರ ಹೆಸರು ಹೇಳಿಲ್ಲ ಪೊಲೀಸರೇ ಹಾಕ್ಕೊಂಡಿದ್ದಾರೆ ಅನ್ನುವ ಹೇಳಿಕೆ ಭೈರತಿ ಬಸವರಾಜರನ್ನು ಸಮರ್ಥಿಸಿಕೊಳ್ಳೋದಕ್ಕೆ BJPಯವ್ರಿಗೊಂದು ಅಸ್ತ್ರ ಸಿಕ್ಕಂಗಾಯಿತು. ಪೊಲೀಸರು ವಿಚ್ಚಂಟ ಮಾಡ್ತಾ ಇದ್ದಾರೆ, BJP ನಾಯಕ ತುದಿಗಾಲ ನಿಂತಿದ್ದಾರೆ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತಾಡಿದ್ರು, ಸೋಮಣ್ಣ ಅವರು ಮಾತಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಈಗ ಒಬ್ಬ ಹಿಂದುಳಿದ ನಾಯಕ ಮಾಜಿ ಸಚಿವವಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವ್ರನ್ನ ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರವು ಇದರಿಂದಿದೆ. ಆಡಳಿತ ಕಾಂಗ್ರೆಸ್ ಪಕ್ಷ BJP ಶಾಸಕರನ್ನ ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ, ಬೆದರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸ್ವತಃ ತಾಯಿ ಯಾರು ಕಂಪ್ಲೇಂಟ್ ಅನ್ನು ನೀಡಿದ್ರು, ನಾನು ಭೈರತಿ ಬಸವರಾಜನ ಹೆಸರನ್ನ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಬಸವರಾಜು 2 FIR ಕಾಪಿ ಇದೆ. ಒಂದು FIR ಕಾಪಿಯಲ್ಲಿ ಭೈರತಿ ಬಸವರಾಜ್ ಫಸ್ಟ್ FIR ಕಾಪಿ ಇದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಇಲ್ಲ, ಉಲ್ಲೇಖ ಇಲ್ಲ. 2ನೇ FIR ಕಾಪಿಯಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಬರ್ಕೊಂಡಿದ್ದಾರೆ. ಒಂದು ಸರ್ಕಾರದಲ್ಲಿ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 2ನೇ FIR ಕಾಪಿ ಹಂಗ್ ಬರುತ್ತೆ? ಯಾಕೆ ಬರುತ್ತೆ? ಯಾವ ದುರುದ್ದೇಶದಿಂದ ಬರುತ್ತೆ? ಉದ್ದೇಶಪೂರ್ವಕವಾಗಿ ಭೈರತಿ ಬಸವರಾಜನ್ನ ಇದರಲ್ಲಿ ಸಿಲುಸಕ್ಕೆ 2ನೇ FIR ಅನ್ನ ಹಾಕಿದ್ದಾರೆ. ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ 16 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರು ಆ ಥರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದು ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ಈ ಮಧ್ಯೆ ಈ ಮರ್ಡರ್ ಕೇಸಿಗೆ ಕೊಲೆ ಮಾಡೋರು ರೆಕ್ಕಿ ಮಾಡಿಸಿರ್ತಾರೆ. 1-1.5 ತಿಂಗಳು ಒಬ್ಬನು ಬಿಟ್ಟಿದ್ರಂತೆ ಹಿಂದ್ಗಡೆ. ಆತನನ್ನು ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ದಿನಕ್ಕೆ 1,000 ರೂಪಾಯಿ ದಿನಗೂಲಿ ಲೆಕ್ಕದಲ್ಲಿ ಬಿಟ್ಟಿದ್ರು ಅವನನ್ನು. ಸ್ಯಾಮ್ಯುಯಲ್ ಅಲಿಯಾಸ್ ಸ್ಯಾಮ್ ಅಂತ. ಅವನು ದಿನ ಬೆಳಗಾದರೆ ಬಂದು ಶಿವಪ್ರಕಾಶನ ಮನೆ ಮುಂದೆ ನಿಂತ್ಕೊಳ್ಳೋದು, ಇವನು ಎಷ್ಟೊತ್ತಿಗೆ ಹೊರಗೆ ಬಂದ, ಎಷ್ಟೊತ್ತಿಗೆ ಹೋದ, ಎಲ್ಲೆಲ್ಲಿ ಓಡಾಡ್ತಾನೆ, ಮನೆ ಮುಂದೆ ಎಷ್ಟು ಜನ ಇರ್ತಾರೆ, ಎಷ್ಟೊತ್ತಿಗೆ ಜನ ಜಾಸ್ತಿ ಇರ್ತಾರೆ, ಎಷ್ಟೊತ್ತಿಗೆ ಜನ ಕಡಿಮೆ ಇರ್ತಾರೆ, ಮನೆ ಮುಂದೆ CCTVಗಳು ಎಲ್ಲೆಲ್ಲಿದ್ದಾವೆ, ಎಲ್ಲ ಮಾಹಿತಿ ತಗೊಂಡು ಜಗ್ಗನಿಗೆ ಹೇಳಿದ್ನಂತೆ. ಜಗ್ಗ ಅಲಿಯಾಸ್ ಜಗದೀಶ ಅಬ್ಸ್ಕಾಂಡಿಂಗು ತಮಿಳ್ನಾಡಿನಲ್ಲಿ ಹುಡುಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.